15 ಲಕ್ಷ 15 ಲಕ್ಷ 15 ಲಕ್ಷ ಅವರ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? ನರೇಂದ್ರ ಮೋದಿ ಅವರು ಹಾಕಿದ್ರ? ಯಾಕೆ ನರೇಂದ್ರ ಮೋದಿ ಮುಖ ನೋಡ್ತಿರು ಓಟ್ ಹಾಕ್ಬೇಕು? ರೈತರ ಆದಾಯ 5 ವರ್ಷಗಳಲ್ಲಿ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು. ಮಾಡಿದ್ರ? ರೈತರೆಲ್ಲ ನೆಮ್ಮದಿಯಾಗಿದ್ದಾರ? ರೈತರ ಆದಾಯ ದುಪ್ಪಟ್ಟಾಯ್ತಾ? ಆಗಲಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ರ? ಯುವಕರಿಗೆ, ಈ ದೇಶದ ಯುವಕರು ಮೋದಿ 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 ಅಂತ ಹೇಳಿ ಅವ್ರ ಗಂಟೆಲ್ಲ ಹೋಯಿತು ಪಾಪ. ಆದ್ರೆ ಇವತ್ತವರಿಗೆ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಕೋಟಿನಲ್ಲಿ 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಬೆಳೆದ ಪದಾರ್ಥಗಳಿಗೆ ಸ್ವಾಮಿನಾಥನ್ ಏನ್ ಶಿಫಾರಸು ಮಾಡಿದ್ದಾರೆ ಅದರ ಪ್ರಕಾರ ಅವರಿಂದ ಬೆಲೆಯನ್ನ ಕೊಡ್ತೇವೆ. ಸ್ವಾಮಿನಾಥನ್ ಹೇಳಿದ್ರು, ಒಂದು ಬೆಳೆ ತೆಗಿಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಮೇಲೆ 50% ಅಂದ್ರೆ 100 ರೂಪಾಯಿ ಖರ್ಚು ಮಾಡಿದ್ರೆ ವ್ಯವಸಾಯಕ್ಕೆ 150 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. 150 ರೂಪಾಯಿ ಇವತ್ತವರಿಗೆ ಅದನ್ನ ಜಾರಿ ಮಾಡಲಿಲ್ಲ. ಎಲ್ಲ ಆಹಾರ ಪದಾರ್ಥಗಳು, ಎಲ್ಲ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಅವುಗಳ ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ನಾವ್ಯಾರು ಕೇಳಿರಲಿಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.